ಬೆಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಚೆನ್ನಕೇಶವ ದೇವಸ್ಥಾನದಲ್ಲಿ ಮಾರ್ಚ್ 30, 31 ಹಾಗೂ ಏಪ್ರಿಲ್ 1ರಂದು ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಲಕ್ಷಾಂತರ ಭಕ್ತರು ವಿವಿಧ ಭಾಗಗಳಿಂದ ಆಗಮಿಸುವ ನಿರೀಕ್ಷೆಯಿದ್ದು, ಜಾತ್ರಾ ಮಹೋತ್ಸವಕ್ಕೆ ಸ್ಥಳೀಯ ಆಡಳಿತದಿಂದ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಪುರಸಭೆಯಿಂದ ಭಕ್ತರ ಅನುಕೂಲಕ್ಕಾಗಿ ಪುರಸಭಾ ವತಿಯಿಂದ ದೇವಸ್ಥಾನದ ಸಮೀಪದ ಕಲ್ಯಾಣಿಯಲ್ಲಿ ಭಕ್ತರಿಗೆ ಸ್ನಾನದ ವ್ಯವಸ್ಥೆಗೆ ಅಗತ್ಯವಿರುವ ಮಟ್ಟಿಗೆ ನೀರನ್ನು ಈಗಾಗಲೇ ತುಂಬಲಾಗುತ್ತಿದೆ. ತೆಪ್ಪೋತ್ಸವದ ದಿನ ಕಲ್ಯಾಣಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಕ್ರಮದ ಜೊತೆಗೆ ಭದ್ರತಾ ದೃಷ್ಟಿಯಿಂದ ವಾಚ್ಮೆನ್ಗಳನ್ನು ನಿಯೋಜಿಸಲಾಗಿದೆ. ಇನ್ನು ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮೊಬೈಲ್ ಟಾಯ್ಲೆಟ್, ತುರ್ತು ಆರೋಗ್ಯ ಸಮಸ್ಯೆಗೆ ವೈದ್ಯರ ಸೇವೆಯನ್ನ ಸಿದ್ಧ ಮಾಡಿಡಲಾಗಿದೆ. ಇನ್ನು ಈ ನಡುವೆ ಜಾತ್ರಾ ಮಹೋತ್ಸವದ ಸಿದ್ಧತೆಗಳನ್ನು ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ವೀಕ್ಷಿಸಿ ಬಳಿಕ ಮಾತನಾಡಿ, ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಆಡಳಿತದ ವತಿಯಿಂದ ತೆಗೆದುಕೊಂಡಿರುವ ನಿರ್ಧಾರಗಳು ಹಾಗೂ ಕೆಲಸಗಳ ಬಗ್ಗೆ ವಿವರಿಸಿದರು. ಏನು ನಮ್ಮ ವಿಶ್ವವಿಖ್ಯಾತ ವಿಶ್ವಪ್ರಸಿದ್ಧವಾದ ಬೇಲೂರು ಚೆನ್ನಕೇಸ್ವಾಮಿ ಜಾತ್ರಾ ಮಹೋತ್ಸವ ಚೆನ್ನಕೇಸ್ವಾಮಿ ಜಾತ್ರೋತ್ಸವ ಆಗ್ತಾ ಇದೆ. ಜೊತೆಗೆ ಎಲ್ಲ ಸಾರ್ವಜನಿಕರು ಎಲ್ಲ ಕಡೆಯಿಂದನೂ ಲಕ್ಷಾಂತರ ಮಂದಿ ಜಾತ್ರಾ ಮಹೋತ್ಸವ ಬರ್ತಾರೆ. 30, 31ನೇ ತಾರೀಕು ಹಾಗೂ 1ನೇ ತಾರೀಕು ಜಾತ್ರೆ ಇದೆ. ಜೊತೆಗೆ ಎಲ್ಲ ಬರ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆನೂ ಸಹ ಇಲ್ಲೇ ಕಲ್ಯಾಣಿ ಹತ್ರ ಮಾಡಿದ್ದೀವಿ. ಇವಾಗಿನ ಮಟ್ಟಿಗೆ ನಿನ್ನೆಯಿಂದನೂ ನಾವು ನೀರು ಫಿಲ್ ಮಾಡಿಸ್ತಾ ಇದ್ದೀವಿ. ಏನು ಸ್ನಾನ ಮಾಡೋಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಫಿಲ್ ಮಾಡಿಸ್ತಿದ್ದೀವಿ. ಜೊತೆಗೆ ತೆಪ್ಪೋತ್ಸವದ ದಿನ ಕಲ್ಯಾಣಿ ಫುಲ್ಲು ಅದಲ್ಲೇನಿದೆ ಅಲ್ಲೆಲ್ಲ ಫುಲ್ ತುಂಬಿಸ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಮುಂಜಾಗ್ರತೆ ಕ್ರಮವಾಗಿ ಇಲ್ಲಿ ಇಬ್ಬರು ವಾಚ್ಮ್ಯಾನ್ಗಳನ್ನ ಇದು ಮಾಡ್ತಿದ್ದೀವಿ. ಮತ್ತು ಜೊತೆಗೆ ಏನು ಇಲ್ಲಿ ದೇವಸ್ಥಾನ ಸರೌಂಡಿಂಗ್ ಏನಿದೆ ಇಲ್ಲಿ 25 ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ನಲ್ಲಿ ವ್ಯವಸ್ಥೆ ಫಿಕ್ಸ್ ಮಾಡಿಸ್ತಾ ಇದ್ದೀವಿ. ಮತ್ತು ಏನೇನು ಇದು ಬೇಲೂರು ಜಾತ್ರೆ ಅಂದರೆ ನಮ್ಮ ಎಲ್ಲರದು ಸಹ ಎಲ್ಲ ಸರ್ವ ನಾಗರಿಕರಿಗೂ ಸಹ ಇದ್ರ ಬಗ್ಗೆ ಗಮನ ಇರಲಿ. ಜೊತೆಗೆ ಏನೇ ಒಂದು ತಪ್ಪು ಏನಾದ್ರು ಆದಾಗ ನಮಗೆ ಆದಷ್ಟು ನಮ್ಮ ಅಧಿಕಾರಿಗಳಿಗಾಗಿರ್ಬೋದು ನಮಗಾಗಲಿ ಮಾಹಿತಿ ನೀಡಿ, ಏನಾದ್ರು ತಪ್ಪಾದರೂ ಕ್ಷಮಿಸಿ. ಜೊತೆಗೆ ಏನೇ ನಿಮ್ಮ ಒಪಿನಿಯನ್ ಇದ್ರೂ ನಮ್ಮಲ್ಲೇ ಬಂದು ಹೇಳಿದರೆ ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ. ಅದೇ ದೇವಸ್ಥಾನ ಸುತ್ತಮುತ್ತ ನಾವೇನು ಅನ್ಕೊಂಡಿದ್ವಿ ಅದೇ ಥರ 25 ಕಡೆ ನಲ್ಲಿ ಕುಡಿಯೋ ನೀರಿಂದ ಆಗಿರ್ಬೋದು ನಲ್ಲಿ ವ್ಯವಸ್ಥೆ ಮಾಡಿಸ್ತಿದ್ವಿ. ಜೊತೆಗೆ ಅವತ್ತೇನು ಸಂತೆ ಇದೆ ಅವತ್ತೊಂದಿನ ನಾವು ಬಂದ್ ಮಾಡಿಸ್ತಾ ಇದ್ದೀವಿ. ಅದನ್ನು ಬೇರೆ ಕಡೆ ಎಲ್ಲರೂ ಮಾಡಿಸ್ತಾ ಇದ್ದೀವಿ, ಬೇರೆ ಕಡೆ ವ್ಯವಸ್ಥೆ ಮಾಡಿಸ್ತಿದ್ದೀವಿ. ಜೊತೆಗೆ ಬಂದು ಭಕ್ತಾದಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ಮೊಬೈಲ್ ಟಾಯ್ಲೆಟ್ ಇರ್ಬೋದು ಅದನ್ನೆಲ್ಲ ಅಳವಡಿಸ್ತಿದ್ವಿ. ಮತ್ತು ಅವ್ರಿಗೆ ಏನಾದ್ರು ತಕ್ಷಣ ಆ ಟೈಮಲ್ಲಿ ಸುಸ್ತು ಇಂಥ ಹೋದರೆ ಡಾಕ್ಟ್ರ್ ವ್ಯವಸ್ಥೆನೂ ಸಹ ನಮ್ಮ ಏನು ಪುರಸಭೆ ವತಿಯಿಂದ ನಾವು ಪೂರ್ವಭಾವಿ ಸಭೆ ಮಾಡಿದ್ವು ಆವಾಗಲೇ ಎಲ್ಲರನ್ನೂ ಕರೆಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಅಪಾಯ ಆಗದಿಲ್ದಂಗೆ ಎಲ್ಲ ರೀತಿ ಪುರಸಭೆ ನಾವು ಮುಂಜಾಗ್ರತೆ ವಹಿಸಿದ್ದೀವಿ. ನಮ್ಮ ಏನು ತಾಲೂಕಿನ ಜನ ಇದ್ದಾರೆ ಎಲ್ಲ ಸಾರ್ವಜನಿಕರು, ಇದು ನಮ್ಮ ಮನೆ ಹಬ್ಬ, ನಾವು ಯಾವ ಥರ ಮನೆಯಲ್ಲಿ ಹಬ್ಬ ಹರಿದಿನಗಳನ್ನ ಆಚರಿಸ್ತೀವಿ ಆ ಥರ ಎಲ್ಲರೂ ಸಹ ನಾಗರಿಕರು ಸಹ ಇದಕ್ಕೆ ಗೊಂದಲ ಹೋಗೋದು. ನಮ್ಮ ಪುರಸಭೆ ವತಿಯಿಂದ ಎಲ್ಲ ಕಡೆ ಸಹ ಸ್ವಚ್ಛತೆ ಆಗುತ್ತದೆ. ಅಕಸ್ಮಾತ್ ಎಲ್ಲಾರ ಒಂದು ಕಡೆ ಬಿಟ್ಟು ಮಾಡಿದರೆ ನೀವು ಅದಕ್ಕೆ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಗಮನಕ್ಕೆ ತಗೊಬನ್ನಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.